ಆತ್ಮೀಯರೇ, ತಮ್ಮೆಲ್ಲರೂ ಕೂಡ ರೆಡಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ. ನೋಡಿ, ಅನೇಕ ಏಳು ಬೀಳುಗಳ ನಡುವೆ ಕೊನೆಯದಾಗಿ ಅಂತೂ ಇಂತೂ ಏನು ಮಾಡ್ತರು ಅಂತ ಹೇಳಿದ್ರೆ, ಈ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನಲ್ ಗ್ರೂಪ್ ಎ ಮತ್ತು ಗ್ರೂಪ್ ವಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 384 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮರು ಪರೀಕ್ಷೆಯ ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದಾಗಿತ್ತು. ಇದು ಪತ್ರಿಕಾ ಪ್ರಕಟಣೆಯಾಗಿತ್ತು. ಯಾರೆಲ್ಲರೂ ಕೂಡ KS ಎಕ್ಸಾಮಿನೇಷನ್ ಬರೀಲಿಕ್ಕೆ ಅಪ್ಲಿಕೇಶನನ್ನು ಹಾಕಿದ್ರು, ಅಂದರೆ ಮರುಪರೀಕ್ಷೆ ಏನೀಗ ನಡೀತಾ ಇದೆಯಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರವೇಶ ಪತ್ರವನ್ನು ನೀವು ಆಯೋಗದ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಅಂತೇಳಿ. ಇನ್ನು ಯಾವಾಗ ಪರೀಕ್ಷೆ ಇದೆ, ಯಾವ್ಯಾವ ಪತ್ರಿಕೆ ಇರುತ್ತೆ ಅಂತೇಳ್ಬಿಟ್ಟು ನಾವು ನೋಡೋದಾದರೆ, ನೋಡಿ, ಈ ಒಂದು ಪರೀಕ್ಷೆ ಅಂತಕ್ಕಂಥದ್ದು ಅಂದರೆ ದಿನಾಂಕ 29/12/2024 ಭಾನುವಾರ, ಅಂದರೆ ಬರೋ ಭಾನುವಾರನೇ ಈ ಎಕ್ಸಾಮಿನೇಷನ್ ಇರ್ತದೆ. ಪತ್ರಿಕೆ ಬಂದು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ಇದ್ದರೆ, ಪತ್ರಿಕೆ 2 ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ತನಕ ಇರ್ತದೆ. ತಾವೆಲ್ಲರೂ ಕೂಡ ಈಗ ಮತ್ತೆ ಸಿಲೆಬಸ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಎಕ್ಸಾಮಿನೇಷನ್ ಬಂದಿದೆ, ಬೇಕಾದಂಥ ಎಲ್ಲ ತಯಾರಿಯನ್ನು ತಾವೆಲ್ಲರೂ ಕೂಡ ನಡೆಸಿರ್ತೀರ ಅಂತ ಮಟ್ಟ ಹೇಳ್ತಾ ಇದ್ದೀನಿ. ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ನ ಪರವಾಗಿ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಯಾರೆಲ್ಲರೂ ಕೂಡ ಎಕ್ಸಾಮ್ ಬರೀತಾ ಇದ್ದೀರಾ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.